ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಹೊಸಗನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಎರಡನೇದು ನಾಟಕ ಪ್ರಕಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇತರೆ ಸಾಹಿತ್ಯ ಪ್ರಕಾರಗಳಿಗಿಂತ ಈ ನಾಟಕ ಪ್ರಕಾರ ತುಂಬ ವಿಶಿಷ್ಟವಾಗಿರುವಂಥದ್ದು. ಕತೆ ಕಾದಂಬರಿ ಪ್ರಕಾರಗಳು ಭಾಷೆಯ ಮೂಲಕ ಪರಿಣಾಮವನ್ನು ಬೀರಿದ್ರೆ ನಾಟಕ ಮುಖ್ಯವಾಗಿ ಕಣ್ಣಿನ ಮೂಲಕ ತನ್ನ ಪರಿಣಾಮವನ್ನು ಸಾಧಿಸುತ್ತೆ. ಯಾಕಂದರೆ ಇದನ್ನು ನಾವು ನೋಡುವ ಮೂಲಕ ರಸಸ್ವಾದನೆಯನ್ನು ಅನುಭವಿಸ್ತೀವಲ್ವಾ. ಹಾಗಾಗಿ ನಾಟಕ ರಂಗ ಪ್ರದರ್ಶನಕ್ಕೆ ಒಳಗಾಗುವಂಥದ್ದು. ನಟನ ಪ್ರದರ್ಶನಕ್ಕಾಗಿ ರಚಿತವಾಗಿರುವಂತಹ ಒಂದು ಸಾಹಿತ್ಯ ಪ್ರಕಾರವನ್ನು ನಾವು ನಾಟಕ ಅಂತ ಕರಿಬೋದು. ಪ್ರೇಕ್ಷಕರ ಭೌತಿಕ ಸಾಧ್ಯತೆಗಳನ್ನು ಅನುಸರಿಸಿ ಒಂದು ನಿಗದಿತ ಸಮಯದಲ್ಲಿ ನೋಡಿ ಮುಗಿಸುವಂಥದ್ದನ್ನು ನಾವು ನಾಟಕ ಅಂತ ಕರಿತೀವಿ. ಕತೆ, ಕವನ, ಕಾದಂಬರಿ ಥರನೇ ನಾವು ನಾಟಕವನ್ನು ಕೂಡ ಒಂದು ಸ್ವತಂತ್ರ ಶುದ್ಧ ಸಾಹಿತ್ಯ ಅಂತ ಪರಿಗಣಿಸಿದ್ರು ಕೂಡ ಇದ್ರ ಮೌಲ್ಯ, ಪ್ರಯೋಜನ ಏನು ಅಂತ ಗೊತ್ತಾಗೋದೇ ರಂಗ ಪ್ರಯೋಗದಲ್ಲಿ. ನೋಡಿ, ನಾವು ಕಾದಂಬರಿ ಕತೆಗಳನ್ನೆಲ್ಲ ಓದ್ತೀವಲ್ಲ, ನಾವು ಮನಸ್ಸಿಟ್ಟು ಓದಿದಾಗ ಮಾತ್ರ ಅದರ ರಸಸ್ವಾದ ಓದಿನೋ ಅಥವಾ ಕೇಳಿನೋ ತಿಳ್ಕೊತೀವಿ. ಕೆಲವೇ ಜನಗಳಿಗೆ ಇದು ಅನುಭೂತಿಯಾಗುತ್ತೆ. ಆದರೆ ಈ ನಾಟಕಗಳು ಹಾಗಲ್ಲ. ಯಾಕಂದರೆ ಇದು ಪ್ರದರ್ಶನಕ್ಕೊಳಗಾಗುತ್ತಲ್ವಾ, ನೋಡೋಂಥ ಎಲ್ಲರಿಗೂ ಕೂಡ ಈ ರಸಸ್ವಾದ ಉಂಟಾಗುತ್ತೆ. ಹೇಗೆ? ನಟನೆ ಮಾಡುವಂತಹ ಭಾವಾಭಿನಯ ಇರ್ಬೋದು, ಬಣ್ಣ, ಬೆಳಕು, ರಂಗತಂತ್ರಗಳು, ಇದೆಲ್ಲ ಪ್ರೇಕ್ಷಕರನ್ನು ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ, ರಸಾನುಭವ ಉಂಟಾಗುತ್ತಲ್ವಾ. ಹಾಗಾಗಿ ನಾಟಕ ಉಳಿದಿರುವಂಥ ಸಾಹಿತ್ಯ ಪ್ರಕಾರಗಳಿಗಿಂತ ಒಂದು ರೀತಿ ಭಿನ್ನವಾಗೇ ನಿಂತ್ಕೊಳ್ಳುತ್ತೆ. ಹಾಗೆಯೇ ನಮ್ಮ ಕನ್ನಡದಲ್ಲಿ ಮೊದಲು ಸಿಕ್ಕಿರುವಂತಹ ನಾಟಕ ಯಾವುದು ಅಂತಂದರೆ, ಉಪಲಬ್ಧವಿರುವಂತಹ ಕನ್ನಡ ನಾಟಕಗಳಲ್ಲಿ ಸರಿಸುಮಾರು 17ನೇ ಶತಮಾನದಲ್ಲಿ ಸಿಕ್ಕಿರುವಂತಹ ಸಿಂಗರಾರ್ಯನ ಮಿತ್ರವಿಂದ ಗೋವಿಂದಾನೇ ಮೊದಲನೇದು ಅಂತ ಹೇಳ್ತಾರೆ. ಇದಕ್ಕೂ ಮುಂಚೆ ಬರ್ದಿರ್ಲಿಲ್ವಾ? ಬರ್ದಿರ್ಬೋದು, ಆದರೆ ನಮಗೆ ಸಿಕ್ಕಿಲ್ಲ. ಹಾಗಾಗಿ ಇದೇ ಮೊದಲು. ಇದಾದಮೇಲೆ 1869ರಿಂದ ನಾಟಕಗಳ ರಚನೆಯಲ್ಲಿ ಅನೇಕ ರೀತಿಯ ಗೆಲುವುಗಳನ್ನು ನಾವಿಲ್ಲಿ ಕಾಣ್ತೀವಿ. ಪ್ರಪ್ರಥಮವಾಗಿ 1869ರಲ್ಲಿ ಇದೇ ವರ್ಷದಲ್ಲಿ ಚುರುಮುರಿ ಶೇಷಗಿರಿ ರಾಯರು ಅಭಿಜ್ಞಾನ ಶಾಕುಂತಲ ನಾಟಕವನ್ನು ಕನ್ನಡೀಕರಿಸೋ ಮೂಲಕ ಹೊಸಗನ್ನಡ ನಾಟಕದ ರಚನಾಕಾರರೆಂಬ ಕೀರ್ತಿಯನ್ನು ಪಡ್ಕೊತಾರೆ. ನೋಡಿ, ಇದೇ ಕೃತಿಯನ್ನು, ಕಾಳಿದಾಸನ ಶಾಕುಂತಲ ಕೃತಿಯನ್ನೇ ಬಸವಪ್ಪ ಶಾಸ್ತ್ರಿಗಳು ಕೂಡ ಕರ್ನಾಟಕ ಶಾಕುಂತಲ ಅಂತ ಅನುವಾದವನ್ನು ಮಾಡ್ತಾರೆ. ಇವರಿಬ್ಬರದು ಕೇವಲ ಒಂದು 12 ದಿನ ಗ್ಯಾಪಲ್ಲಿ ಅಷ್ಟೇ ಮುದ್ರಣಗೊಳ್ಳೋದು. ಆದರೆ ಇವರು ಬರೆದಿರುವಂಥ ಶೈಲಿ ವಿಭಿನ್ನ. ಬಸವಪ್ಪ ಶಾಸ್ತ್ರಿಗಳು ಕಾಳಿದಾಸನ ಮೂಲ ಚೌಕಟ್ಟಿನಲ್ಲೇ ಅನುವಾದ ಮಾಡಿದ್ರೆ ಹಳೆಗನ್ನಡದಲ್ಲಿ, ಶೇಷಗಿರಿ ರಾಯರು ಕಾಳಿದಾಸನ ಪರಿಕಲ್ಪನೆಯನ್ನಷ್ಟೇ ತೆಗೆದುಕೊಂಡು ನಡುಗನ್ನಡದಲ್ಲಿ ರಚನೆ ಮಾಡ್ತಾರೆ. ಅದು ಸರಳವಾಗಿರುತ್ತೆ. 1882ರಲ್ಲಿ ಮಹಾರಾಜ ಚಾಮರಾಜ ಒಡೆಯರ್ ಪ್ರೋತ್ಸಾಹದಿಂದ ಶ್ರೀ ಚಾಮರಾಜ ಕರ್ನಾಟಕ ನಾಟಕ ಸಭಾ ಪ್ರಾರಂಭ ಆಗುತ್ತೆ. ನೋಡಿ, ಇಲ್ಲಿ ಅನೇಕ ನಾಟಕಗಳು ಪ್ರದರ್ಶನಗೊಳ್ತಾ ಇದ್ದು. ಪ್ರಾರಂಭದಲ್ಲಿ ಈ ನಾಟಕಗಳೆಲ್ಲ ರಂಗಸಭೆಗೆ ಸೀಮಿತ ಆಗಿದ್ದು, ಪ್ರದರ್ಶನಗೊಳ್ಳೋದಕ್ಕೆ ಮಾತ್ರ ರಚನೆ ಆಗ್ತಾ ಇದ್ದು. ಇದಕ್ಕೆ ಚುರುಮುರಿ ಶೇಷಗಿರಿ ರಾಯರು, ಬೆಳ್ಳಾವೆ ನರಹರಿ ಶಾಸ್ತ್ರಿ, ಬಿ ಪುಟ್ಟಸ್ವಾಮಯ್ಯ, ಹಾಗೆ ಅರಮನೆಯವರೇ ಆಗಿರುವಂಥ ಬಸವಪ್ಪ ಶಾಸ್ತ್ರಿಗಳು ಕೂಡ ನಾಟಕವನ್ನು ರಚಿಸಿ ಕೊಡ್ತಾ ಇದ್ರು ಇಲ್ಲಿ ನಾಟಕ ಪ್ರದರ್ಶನ ಮಾಡೋದಕ್ಕೆ. ನೋಡಿ, ನಾವು ಅನೇಕ ಫಿಲಮ್ಗಳಲ್ಲಿ ನಾಟಕದ ಕಂಪ್ನಿ ಅಂತ ನಾವು ನೋಡಿರ್ತೀವಲ್ವ. ಅಂದರೆ ಅವ್ರ ಊರಿಂದ ಊರಿಗೆ ಹೋಗಿ ಅಲ್ಲೇ ಕೆಲವು ದಿನ ತಂಗಿದ್ದು ನಾಟಕವನ್ನು ಪ್ರದರ್ಶನ ಮಾಡಿ ನಂತರ ಮತ್ತೊಂದು ಊರಿಗೆ ಹೋಗ್ತಾರೆ. ಈ ನಾಟಕದ ಕಂಪ್ನಿಯವರು ಈ ಥರ ಮಾಡ್ತಾರೆ. ನೋಡಿ, ಇಂಥ ನಾಟಕದ ಕಂಪ್ನಿಗಳಲ್ಲಿ ಎಚ್ಚಮ್ಮ ನಾಯಕ, ಸಂಸಾರ ನೌಕೆ, ಭಸ್ಮಾಸುರ ವಧೆ, ಶ್ರೀಕೃಷ್ಣ ತುಲಾಭಾರ, ಸಂಪೂರ್ಣ ರಾಮಾಯಣ, ಹೀಗೆ ಅನೇಕ ನಾಟಕಗಳು ಪ್ರಸಿದ್ಧ ಕಂಪನಿಯ ನಾಟಕಗಳಾಗಿದ್ದು ಇದೆಲ್ಲ ಜನರಿಗೋಸ್ಕರನೇ ಬರೆದಿರುವಂತಹ ನಾಟಕಗಳಾಗಿರ್ತಿತ್ತು. ಆರಂಭದಲ್ಲಿ ಈ ಥರದೊಂದು ನಾಟಕ ಪರಂಪರೆ ಇತ್ತು ನಮ್ಮಲ್ಲಿ. ಇದಾದಮೇಲೆ ಯಾವಾಗ ಪಾಶ್ಚಾತ್ಯರ ಆಗಮ ಆಗುತ್ತಲ್ವ, ಅವರ ಸಾಹಿತ್ಯ ಯಾವಾಗ ನಮಗೆ ಪರಿಚಯ ಆಗುತ್ತೋ, ಮುದ್ರಣದ ಸಹಾಯ ಯಾವಾಗ ನಮಗೆ ಸಿಕ್ಕುತ್ತಲ್ವ, ಆಗ ನಮ್ಮ ಕನ್ನಡ ಸಾಹಿತ್ಯಕ್ಕೆ ತುಂಬ ಒಳ್ಳೊಳ್ಳೆ ನಾಟಕಗಳು ಅನುವಾದಗೊಳ್ತವೆ. ಪರಭಾಷೆಯಿಂದ ಅಷ್ಟೇ ಅಲ್ಲದೆ ಭಾರತದ ಒಳಭಾಷೆಯಿಂದಲೂ ಕೂಡ ಅನೇಕ ನಾಟಕಗಳು ಅನುವಾದಗೊಳ್ತವೆ. ಈ ಅನುವಾದಗಳ ಜೊತೆಗೇನೆ ರಾಮಾಯಣ, ಮಹಾಭಾರತ, ಇತರೆ ಪುರಾಣಗಳಿಂದಲೂ ಕೂಡ ಕಥಾವಸ್ತುವನ್ನು ಆಯ್ಕೆ ಮಾಡಿಕೊಂಡು ಸ್ವತಂತ್ರವಾಗಿ ನಾಟಕವನ್ನು ಕೂಡ ರಚನೆ ಮಾಡ್ತಾರೆ. ಆಧುನಿಕ ಕನ್ನಡ ಸಾಹಿತ್ಯದ ಪ್ರಾರಂಭದ ವರ್ಷಗಳಲ್ಲಿ ಅನುವಾದ, ಭಾಷಾಂತರ, ರೂಪಾಂತರಗಳು ಸ್ವತಂತ್ರ ಕೃತಿಗಳಿಗಿಂತ ಬಹು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆದು ಬಂದ್ಬಿಟ್ಟಿದೆ. ಈ ಮಧ್ಯೆ ಕ್ರಿಸ್ತಶಕ ಸರಿಸುಮಾರು 1875ರಲ್ಲಿ ನಾಟಕ ರಚನೆಯಲ್ಲಿ ತೊಡಗಿರುವಂತಹ ಶಾಂತಕವಿ ಸಕ್ಕರೆ ಬಾಳಾಚಾರ್ಯ ಅವರು ಸಮಗ್ರ ಕರ್ನಾಟಕ ಸ್ವಾತಂತ್ರ್ಯ ನಾಟಕಕಾರರಲ್ಲಿ ಆದ್ಯರು ಅಂತ ಕರೆಸ್ಕೊತಾರೆ. ಇವರಿಂದ ನಂತರ ಬಸವಪ್ಪ ಶಾಸ್ತ್ರಿಗಳು, ಶೇಷಗಿರಿ ರಾಯರು ಕೂಡ ಪ್ರೇರಣೆ ಹೊಂದಿ ಪೌರಾಣಿಕ ಕಥಾವಸ್ತುವನ್ನು ಆಯ್ಕೆ ಮಾಡಿಕೊಂಡು ನಾಟಕವನ್ನು ರಚನೆ ಮಾಡೋದಕ್ಕೆ ಮುಂದಾಗ್ತಾರೆ. ಸರಿಸುಮಾರು ಒಟ್ಟು 60 ನಾಟಕಗಳ ರಚನೆಯನ್ನು ಮಾಡಿದ್ದಾರೆ ಇವರು. ಆಂಗ್ಲ ಶಿಕ್ಷಣ ಇಂಗ್ಲಿಷ್ ಕಾವ್ಯ ಮತ್ತು ನಾಟಕಗಳ ಅಭ್ಯಾಸಕ್ಕೆ ವಿಶೇಷ ಒತ್ತನ್ನು ಕೊಟ್ಟಿತ್ತು. ನಮ್ಮ ಭಾರತೀಯರು ಆ ಶಿಕ್ಷಣಕ್ಕೆ ಮಾರು ಹೋಗ್ಬಿಟ್ಟಿದ್ರಲ್ವ. ನಾಟಕದಲ್ಲೂ ಕೂಡ ಶೇಕ್ಸ್ಪಿಯರ್ನ ತುಂಬಾ ಪ್ರೀತಿಸ್ತಾ ಇದ್ರು. ಕನ್ನಡದಲ್ಲಿ ಕಾಣಿಸಿಕೊಂಡಂತಹ ಇಂಗ್ಲಿಷ್ ನಾಟಕಕಾರರಲ್ಲಿ ಶೇಕ್ಸ್ಪಿಯರ್ನೇ ಮೊದಲಿಗ ಅಂತ ಹೇಳ್ಬೋದು. ವಿಲಿಯಂ ಶೇಕ್ಸ್ಪಿಯರ್ ಅವರ ಅನೇಕ ನಾಟಕಗಳು ನಮ್ಮ ಕನ್ನಡಕ್ಕೆ ಅನುವಾದ ಆಗಿದ್ದಾವೆ. ಫಾರ್ ಎಕ್ಸಾಂಪಲ್, ಎ ಆನಂದರಾಯರು ರೋಮಿಯೋ ಜೂಲಿಯಟ್ ಅನ್ನೋ ನಾಟಕವನ್ನು ರಾಮವರ್ಮ ಲೀಲಾವತಿ ಅಂತ ಕನ್ನಡೀಕರಿಸಿದ್ದಾರೆ.
ಶ್ರೀಕಂಠೇಗೌಡರು ಮ್ಯಾಕ್ಬೆತ್ ಅನ್ನೋ ನಾಟಕವನ್ನು ಪ್ರತಾಪರುದ್ರ ದೇವ ಅಂತ ಅನುವಾದ ಮಾಡಿದರೆ, MS ಪುಟ್ಟಣ್ಣ ಅವರು ಕಿಂಗ್ ಲಿಯರ್ ಅನ್ನೋ ನಾಟಕವನ್ನು ಹೇಮಚಂದ್ರ ರಾಜ ವಿಲಾಸ ಅಂತ ಅನುವಾದ ಮಾಡಿದ್ದಾರೆ. SG ಶಾಸ್ತ್ರಿಯವರು ಲಾರೆನ್ಸ್ ಹೌಸ್ಮನ್ರವರ ದಿ ಲಾಸ್ಟ್ ಡೇಸ್ ಆಫ್ ಸಾಕ್ರೆಟಿಸ್ನ ಕೊನೆಯ ದಿನಗಳು, ಇಬ್ಸನ್ನ ದಿ ವಾರಿಯರ್ಸ್ ಆಫ್ ಹೆಲ್ಜಿಲೆಂಡ್ ಮತ್ತು ಡಾಲ್ಸ್ ಹೌಸ್ಗಳನ್ನು ಅನುವಾದ ಮಾಡಿದ್ದಾರೆ. ಮುಳಬಾಗ್ಲು ನರಸಿಂಹ ಶಾಸ್ತ್ರಿಗಳು ಸಂಸ್ಕೃತದಿಂದ ಉತ್ತರ ರಾಮಚರಿತೆಯನ್ನು ಅನುವಾದ ಮಾಡಿದ್ದಾರೆ. ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದರೆ, ಮೊದಲಿಗೆ ನಮಗೆ ದೊರಕುವಂತಹ ನಾಟಕಗಳೇ ಬಹುತೇಕ ಪರಭಾಷೆಯಿಂದ ಅನುವಾದಗೊಂಡಿರುವಂತಹ ನಾಟಕಗಳು. ಹಾಗಿದ್ರೆ ಈ ನಾಟಕ ಪರಂಪರೆಯಲ್ಲಿ ಸ್ವತಂತ್ರವಾಗಿ ನಾಟಕಗಳ ರಚನೆ ಆಗಿಲ್ವ ನಮ್ಮಲ್ಲಿ ಅಂದರೆ ಆಯಿತು. ಆಂಗ್ಲ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಇಂಗ್ಲೀಷ್ನಲ್ಲಿಯೇ ಬಹುಕಾಲ ಇದ್ದು ಅನೇಕ ನಾಟಕ ಸಾಹಿತ್ಯ ಹಾಗೂ ರಂಗ ಪರಂಪರೆಯನ್ನು ಆಳವಾಗಿ ಅಭ್ಯಾಸವನ್ನು ಮಾಡಿ ಕರ್ನಾಟಕ ಹಿಂತಿರುಗಿದಂತಹ ಕೈಲಾಸಂ, ಶ್ರೀರಂಗ ಹೊಸ ಬಗೆಯ ಪ್ರಯೋಗಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಬೆಂಗಳೂರಿನ ಅಮೆಚ್ಯೂರ್ ಸಂಸ್ಥೆ 1919ರಲ್ಲಿ ನಾಟಕ ರಚನಾ ಸ್ಪರ್ಧೆಯನ್ನು ಏರ್ಪಡಿಸಿರುತ್ತಲ್ಲ, ಅದರಲ್ಲಿ ಕೈಲಾಸಂರವರು ಟೊಳ್ಳುಗಟ್ಟಿ ಅನ್ನೋ ನಾಟಕವನ್ನು ಬರೆದು ಪ್ರಥಮ ಬಹುಮಾನವನ್ನು ಪಡ್ಕೊತಾರೆ. ಮೊದಲ ಹಂತದಲ್ಲಿ ಪೌರಾಣಿಕ ಹಾಗೆ ಐತಿಹಾಸಿಕ ನಾಟಕಗಳು ಬರ್ತಾ ಇದ್ವು. ಆದರೆ ಎರಡನೇ ಹಂತದಲ್ಲಿ ಈ ಕೈಲಾಸಂರವರು, ಶ್ರೀರಂಗ ಅವರೆಲ್ಲ ಸಾಮಾಜಿಕ ನಾಟಕಗಳ ಕಡೆಗೆ ಒಲವನ್ನು ತೋರಿಸ್ತಾರೆ. ಅಂದರೆ ಸಮಕಾಲೀನ ಸಮಸ್ಯೆಗಳಿಗೆ ಸ್ಪಂದಿಸಿ ಸಾಮಾಜಿಕವಾಗಿ ಹೊಸ ದೃಷ್ಟಿಕೋನದಿಂದ ನಾಟಕವನ್ನು ರಚನೆ ಮಾಡುವಂಥದ್ದು ಅಂತ ಅರ್ಥ ಈ ಸಾಮಾಜಿಕ ನಾಟಕಗಳು ಅಂತ. ಅಂದರೆ ಈ ನಿಟ್ಟಿನಲ್ಲಿ 1887ರಲ್ಲಿ ರಚನೆಯಾಗಿರುವಂತಹ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನವೇ ನಮ್ಮ ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ನಾಟಕ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ನೋಡಿ, ಇಬ್ಬರ ಹೆಂಡತಿಯನ್ನು ಕಳ್ಕೊಂಡಿರುವಂತಹ ಮುದುಕ ಎಳೆ ವಯಸ್ಸಿನ ಹುಡುಗಿಯನ್ನು ಮದುವೆಯಾಗಿ ಅದರಿಂದ ಏನೆಲ್ಲ ಘೋರ ಪರಿಣಾಮವನ್ನು ಎದುರಿಸ್ತಾನೆ ಅನ್ನೋದೇ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನದ ಒಂದು ಕಥಾವಸ್ತು. ಈ ನಾಟಕವನ್ನು ಬರೆದಿರೋದು ಕರ್ಕಿ ವೆಂಕಟರಮಣ ಶಾಸ್ತ್ರಿಗಳು ಅಂತ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಕನ್ಯಾ ವಿಕ್ರಯದ ಪರಿಣಯವು ಅಂತ. ನಮ್ಮ ಕನ್ನಡದಲ್ಲಿ ಹವ್ಯಾಸಿ ನಾಟಕ ಸಾಹಿತ್ಯ ಪರಂಪರೆ TP ಕೈಲಾಸಂ ಹಾಗೆ ಶ್ರೀರಂಗಂ ಅವರಿಂದನೇ ಆರಂಭ ಆಯಿತು ಅಂದರೆ ತಪ್ಪಾಗೋದಿಲ್ಲ. ನೋಡಿ, ಪಾಶ್ಚಾತ್ಯ ನಾಗರಿಕತೆಯ ಪ್ರಭಾವದಿಂದ ತನ್ನತನವನ್ನು ಕಳ್ಕೊತಿದ್ದಂತಹ ಭಾರತೀಯ ಸಮಾಜದಲ್ಲಿ ವಿಡಂಬನೆ ಮತ್ತು ಡಂಬಾಚಾರಗಳ ಮೂಲಕವೇ ಸಮಾಜದ ದೋಷಗಳನ್ನು, ಸಮಸ್ಯೆಗಳನ್ನು ತಮ್ಮ ನಾಟಕಗಳ ಮೂಲಕ ಎತ್ತಿ ತೋರಿಸಿದ್ದಾರೆ. ಕನ್ನಡಕ್ಕೊಬ್ಬನೇ ಕೈಲಾಸಂ ಅನ್ನೋ ಪಟ್ಟ ಇವರಿಗೆ ಇದೇ ಕಾರಣಕ್ಕೆ ಬಂದಿರುವಂಥದ್ದು. ಸುಮಾರು 17 ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಪೋಲಿಕಿಟ್ಟಿ ಆಗಿರ್ಬೋದು, ಬಹಿಷ್ಕಾರ ಆಗಿರ್ಬೋದು, ಟೊಳ್ಳುಗಟ್ಟಿ, ಬಂಡವಾಳಿಲ್ಲದ ಬಡಾಯಿ, ಅಮ್ಮವ್ರ ಗಂಡ, ಹುತ್ತದಲ್ಲಿ ಹುತ್ತ ಇತ್ಯಾದಿ. ನೋಡಿ, ಇವ್ರ ಥರನೇ ಸಂಸ ಅವರು ಕೂಡ ನಾಟಕ ರಚನೆಯನ್ನು ಪ್ರಾರಂಭ ಮಾಡ್ತಾರೆ. ಕೈಲಾಸಂರವರು ಸಾಮಾಜಿಕ ಸಮಸ್ಯೆಗಳನ್ನು ಪ್ರತಿಬಿಂಬಿಸಿ ನಾಟಕವನ್ನು ರಚನೆ ಮಾಡಿದ್ರೆ, ಸಂಸಾರವರು ಐತಿಹಾಸಿಕ ವಸ್ತುಗಳ ಮೊರೆ ಹೋಗ್ತಾರೆ. ಐತಿಹಾಸಿಕ ಅಂದರೆ ಇತಿಹಾಸದಲ್ಲಿ ಗತಿಸಿ ಹೋಗಿರುವಂಥ ಕೆಲ ವ್ಯಕ್ತಿಗಳನ್ನು, ಘಟನೆಗಳನ್ನು ತಗೊಂಡು ಅದನ್ನು ಆಧರಿಸಿ ನಾಟಕವನ್ನು ರಚನೆ ಮಾಡಿದ್ದಾರೆ. ಸಂಸ್ಕೃತ ನಾಟಕ ಪರಂಪರೆ ಹಾಗೆ ಶೇಕ್ಸ್ಪಿಯರ್ನ ನಾಟಕಗಳಿಗೆ ಪ್ರಭಾವಿತರಾಗಿರುವಂಥ ಸಂಸಾರವರು ಪಾತ್ರ ರಚನೆ ಹಾಗೆ ಸಂಭಾಷಣಾ ಚಾತುರ್ಯಗಳಲ್ಲಿ ತಮ್ಮದೇ ಆದಂಥ ವೈಶಿಷ್ಟ್ಯತೆಯನ್ನು ಹೊಂದಿದ್ದವರು. ಕನ್ನಡಕ್ಕೆ ಚಾರಿತ್ರಿಕ ನಾಟಕಗಳ ರಚನಾತಂತ್ರವನ್ನು ನೀಡಿರೋದು ಇವರ ಒಂದು ದೊಡ್ಡ ಕೊಡುಗೆ ಅಂತಲೇ ಹೇಳ್ಬೋದು. ಇವರು ಬರೆದಿರೋಂಥ ನಾಟಕಗಳಲ್ಲಿ ವಿಗಡ ವಿಕ್ರಮರಾಯ ಇದು ಅತ್ಯಂತ ಶ್ರೇಷ್ಠವಾಗಿರುವಂಥ ನಾಟಕ ಅನ್ನೋ ಹೆಗ್ಗಳಿಕೆಯನ್ನು ಪಡ್ಕೊಂಡಿದೆ. ಇಲ್ಲಿ ಕೈಲಾಸಂರವ್ರಿಗಿಂತ ಹೆಚ್ಚಾಗಿಯೇ ತಮ್ಮ ನಾಟಕಗಳಲ್ಲಿ ವಿಡಂಬನೆಯನ್ನು ಪ್ರದರ್ಶನ ಮಾಡ್ತಾರೆ ಶ್ರೀರಂಗರವರು. ಇವರ ಹರಿಜನ್ವರ ಆಗಿರ್ಬೋದು, ಉದರ ವೈರಾಗ್ಯ, ಸ್ವರ್ಗಕ್ಕೆ ಮೂರೇ ಬಾಗಿಲು, ಧರ್ಮ ವಿಜಯ, ನರಕದಲ್ಲಿ ನರಸಿಂಹ ಈ ಥರ ಅನೇಕ ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಗಮನಿಸಿ, ಇಲ್ಲಿ ನಾಟಕದ ಕಥಾವಸ್ತುಗಳು ಬೇರೆ ಬೇರೆ ಆಗ್ತಾ ಇದ್ದಾವೆ. ನಾಟಕದ ಪ್ರಕಾರಗಳು ಇಲ್ಲಿ ರೂಪುಗೊಳ್ತಾ ಇದ್ದಾವಲ್ವ, ಐತಿಹಾಸಿಕ, ಪೌರಾಣಿಕ ಹಾಗೆ ಇವಾಗ ಸಾಮಾಜಿಕ ನಾಟಕಗಳು ಅಂತ. ಯಾವುದೇ ನಾಟಕ ಆಗಲಿ ಸುಖಾಂತ್ಯನೋ ದುಃಖಾಂತ್ಯನೋ ಒಂದು ಕ್ಲೈಮ್ಯಾಕ್ಸ್ ಅಂತ ಇದ್ದೇ ಇರುತ್ತಲ್ವ. ಆದರೆ ಈ ದುರಂತ ನಾಟಕಗಳು ಅಂತಲೇ ಗ್ರೀಕ್ ದೇಶದಲ್ಲಿ, ಗ್ರೀಕ್ ಸಾಹಿತ್ಯದಲ್ಲಿ ಒಂದು ಪ್ರಕಾರವಾಗಿ ಬೆಳೆದ್ಬಿಟ್ಟಿರುತ್ತೆ. ಸಾಹಿತ್ಯದ ಎಲ್ಲ ಮಜಲುಗಳನ್ನು ನಾವು ಸ್ವೀಕಾರ ಮಾಡ್ತಿದ್ದೀವಿ ಅಂತ ಅಂದರೆ ಈ ದುರಂತ ನಾಟಕಗಳ ಪರಿಕಲ್ಪನೆಯನ್ನು ಕೂಡ ನಾವು ಸ್ವೀಕಾರ ಮಾಡಲೇಬೇಕು. ನಮ್ಮ ಕನ್ನಡ ಸಾಹಿತ್ಯಕ್ಕೆ BM ಶ್ರೀಯವರು ದುರಂತ ನಾಟಕಗಳ ಪರಿಕಲ್ಪನೆಯನ್ನು ತಂದುಕೊಡ್ತಾರೆ. ಇಸ್ಕಿಲಸ್ನ ಅನುವಾದ ನಾಟಕವಾಗಿ ಪಾರಸಿಕರು ಕೃತಿಯನ್ನು ನೀಡುವುದರೊಂದಿಗೆ BM ಶ್ರೀಯವರು ರನ್ನನ ಗದಾಯುದ್ಧವನ್ನು ಅಲ್ಪ ಬದಲಾವಣೆಯೊಂದಿಗೆ ಒಂದು ಉತ್ತಮ ದುರಂತ ನಾಟಕವನ್ನಾಗಿ ಪರಿವರ್ತನೆ ಮಾಡ್ತಾರೆ. ಇದಲ್ಲದೆ ಪುರಾಣ ಕಥೆಯೊಂದನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಅಶ್ವತ್ಥಾಮನ್ ಪಾತ್ರದಲ್ಲಿ ದುರಂತ ಪರಿಕಲ್ಪನೆಯನ್ನು ಹೊಸದಾಗಿ ಸೃಷ್ಟಿ ಮಾಡಿಕೊಡ್ತಾರೆ. ಈ ಮೂಲಕ ಕನ್ನಡದಲ್ಲೇ ದುರಂತ ನಾಟಕಗಳ ಹೊಸ ಅಧ್ಯಾಯ ಆರಂಭ ಮಾಡಿಕೊಟ್ಟಿದ್ದೇ ನಮ್ಮ BM ಶ್ರೀಯವರು. ನೋಡಿ, ಇವ್ರ ಪ್ರಭಾವ ಇನ್ನು ಮುಂದಿನ ಸಾಹಿತಿಗಳ ಮೇಲೆ ಆಗುತ್ತೆ. ಯಾರದು ಅಂದರೆ ಕುವೆಂಪುರವರು. ಇವರು ಸ್ಮಶಾನ ಕುರುಕ್ಷೇತ್ರ, ಬೆರಳಿಗೆ ಕೊರಳ್, ಶೂದ್ರ ತಪಸ್ವಿ ಅಂತ ನಾಟಕ ಬರೀತಾರಲ್ಲ, ಅದೆಲ್ಲ ದುರಂತ ನಾಟಕಗಳೇ. ಈ ದುರಂತ ನಾಟಕಗಳು ಯಾವ ಥರ ಇರ್ತವೆ ಅಂತ ಅಂದ್ಕೊಂಡಿದ್ದೀರಾ? ಕುವೆಂಪುರವರ ಬೆರಳಿಗೆ ಕೊರಳು ಓದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಸಾಮಾನ್ಯ ವೀರ ಅರ್ಜುನ,
ಅದು ದ್ರೋಣಾಚಾರ್ಯರಿಗೂ ಗೊತ್ತಿರುತ್ತೆ. ಆದರೂ ಕೂಡ ಇವ್ರು ಏನು ಮಾಡ್ತಾರೆ, ನಿರಪರಾಧಿಯಾಗಿರೋಂಥ ಏಕಲವ್ಯನ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಪಡ್ಕೊಂಡ್ಬಿಡ್ತಾರೆ. ನಿಜ ಹೇಳಬೇಕು ಅಂದರೆ ದ್ರೋಣಾಚಾರ್ಯರು ಪ್ರತ್ಯಕ್ಷವಾಗಿ ಏಕಲವ್ಯನಿಗೆ ವಿದ್ಯೆಯನ್ನೇ ಕಲಿಸಿಲ್ಲ, ಪರೋಕ್ಷವಾಗಿ ಗುರು ಅಂತ ಸ್ವೀಕಾರ ಮಾಡಿಕೊಂಡು ಒಂದು ಶಿಸ್ತುಬದ್ಧವಾಗಿ ವಿದ್ಯೆಯನ್ನು ಕಲ್ತ್ಕೊಂಡಿದ್ದು ಏಕಲವ್ಯ. ಆದರೂ ಕೂಡ ದ್ರೋಣಾಚಾರ್ಯರು ನಿರಪರಾಧಿಗೆ ಶಿಕ್ಷೆಯನ್ನು ಕೊಡ್ತಾರೆ, ಶಿಕ್ಷೆ ರೂಪದಲ್ಲಿ ಗುರುದಕ್ಷಿಣೆಯನ್ನು ಪಡ್ಕೊತಾರಲ್ವ, ಇದು ದುರಂತ. ಇನ್ನು ಕಾರಂತರು ಕೂಡ ನಾಟಕಗಳನ್ನ ಬರೀತಾರೆ. ಗರ್ಭಗುಡಿ ಇರ್ಬೋದು, ಬಿತ್ತಿದ ಬೆಳೆ, ನಮ್ಮ ಜಾತಿ, ಮಾಸ್ತಿಯವರ ಕಾಕನಕೋಟೆ ಆಗಿರ್ಬೋದು, ಗಿರೀಶ್ ಕಾರ್ನಾಡ್ ಅವರ ಯಯಾತಿ, ಹಯವದನ, ತುಘಲಕ್, ಹಾಗೆ ಚಂದ್ರಶೇಖರ ಕಂಬಾರವರ ಋಷ್ಯಶೃಂಗ, ಜೋಕುಮಾರಸ್ವಾಮಿ, ಪಿ ಲಂಕೇಶ್ ರವರ ಸಂಕ್ರಾಂತಿ, ಗುಣಮುಖ, ಕ್ರಾಂತಿ ಬಂತು ಕ್ರಾಂತಿ, ಇವೆಲ್ಲ ನಾಟಕಗಳಲ್ಲಿ ತುಂಬ ಅತ್ಯುತ್ತಮವಾಗಿರುವಂಥ ನಾಟಕ ಅಂತಲೇ ಹೇಳ್ಬೋದು. ನೋಡಿ, ಇವತ್ತಿನ ಸಂದರ್ಭದಲ್ಲಿ ಏನಾಗಿದೆ ಈ ನಾಟಕ ಪ್ರಕಾರದಲ್ಲಿ ಅಂತ ಅಂದರೆ, ಕತೆ ಕಾದಂಬರಿಗಳೇ ನಾಟಕಗಳ ರೂಪವನ್ನು ಪಡ್ಕೊಂಡ್ಬಿಟ್ಟು ರಂಗದ ಮೇಲೆ ಪ್ರಯೋಗ ಆಗ್ತಾ ಇದ್ದಾವೆ. ನಾಟಕ ಪ್ರಕಾರದಲ್ಲಿ ಒಂದು ಹೊಸ ಪ್ರಯೋಗ, ವಿನೂತನ ಪ್ರಯೋಗ. UR ಅನಂತಮೂರ್ತಿಯವರ ಸಂಸ್ಕಾರ ಕಾದಂಬರಿ ನಾಟಕವಾಗಿದೆ. ಕಾರಂತರ ಚೋಮನದುಡಿ ರಂಗ ಪ್ರದರ್ಶನವನ್ನು ಹೊಂದಿದೆ. ಕುವೆಂಪುರವರ ಧನ್ವಂತರಿ ಚಿಕಿತ್ಸೆ, ನಿರಂಜನ ಅವರ ಚಿರಸ್ಮರಣೆ, ದೇವನೂರವರ ಒಡಲಾಳ, ಕುಸುಮಬಾಲೆ ಇವೆಲ್ಲ ನಾಟಕದ ರೂಪವನ್ನು ಪಡ್ಕೊಂಡು ರಂಗಭೂಮಿಯ ಮೇಲೆ ಪ್ರದರ್ಶನಕ್ಕೆ ಒಳಪಡ್ತಾ ಇದ್ದಾವೆ. ಇದಿಷ್ಟಾಗಿತ್ತು ನಾಟಕದ ಒಂದು ಸಂಪೂರ್ಣ ಕಿರು ಪರಿಚಯ. ನೋಡಿ, ಈ ನಾಟಕ ಪ್ರಕಾರದಲ್ಲಿ ನಾನು ಆಗಲೇ ಹೇಳ್ದಂಗೆ ಸುಮಾರು ಒಂದು 3-4 ಪ್ರಕಾರಗಳು ಪ್ರಮುಖವಾಗಿ ಬರ್ತವೆ. ಒಂದು ಸಾಮಾಜಿಕ ನಾಟಕಗಳು, ಐತಿಹಾಸಿಕ ನಾಟಕಗಳು, ಪೌರಾಣಿಕ ನಾಟಕಗಳು, ಹಾಸ್ಯ ಪ್ರಕಾರ, ಅಸಂಗತ ನಾಟಕಗಳು, ಗೀತಾ ನಾಟಕಗಳು ಅಂತಲೂ ಕೂಡ ಬರ್ತವೆ. ಸಮಾಜದಲ್ಲಿನ ಸಮಸ್ಯೆಗಳನ್ನು ಕಥಾವಸ್ತುವನ್ನಾಗಿಸ್ಕೊಂಡು ಬರೆದಿರುವಂಥ ನಾಟಕವನ್ನು ಸಾಮಾಜಿಕ ನಾಟಕಗಳು ಅಂತ ಗುರುತಿಸ್ತೀವಿ. ಉದಾಹರಣೆಗೆ ಆಗಲೇ ಹೇಳ್ದಂಗೆ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಆಗಿರ್ಬೋದು, ಟೊಳ್ಳುಗಟ್ಟಿ, ಹರಿಜನ್ವಾರ ಇದೆಲ್ಲ ಸಾಮಾಜಿಕ ನಾಟಕಗಳಿಗೆ ಉದಾಹರಣೆ. ಇನ್ನು ಇತಿಹಾಸದ ಘಟನೆಗಳನ್ನು ಆಧರಿಸಿಕೊಂಡು ಬರೆದಿರುವಂಥ ನಾಟಕಗಳನ್ನು ಐತಿಹಾಸಿಕ ನಾಟಕಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆಯಾಗಿ ವಿಗಡ ವಿಕ್ರಮರಾಯ, ಕಾಕನಕೋಟೆ, ತುಘಲಕ್ಕು ಇದೆಲ್ಲ ಐತಿಹಾಸಿಕ ನಾಟಕಗಳಿಗೆ ಉದಾಹರಣೆ. ಇನ್ನು ಪುರಾಣದ ಕಥೆಗಳನ್ನು ಆಧರಿಸಿಕೊಂಡು ರಚನೆ ಆಗಿರುವಂಥ ನಾಟಕಗಳನ್ನು ಪೌರಾಣಿಕ ನಾಟಕಗಳು ಅಂತ ಕರಿತೀವಿ. ಇದಕ್ಕೆ ಗದಾಯುದ್ಧ, ಅಶ್ವತ್ಥಾಮನ್, ಬೆರಳಿಗೆ ಕೊರಳ್, ಸ್ಮಶಾನ ಕುರುಕ್ಷೇತ್ರ, ಏಕಲವ್ಯ ಇದೆಲ್ಲ ಪೌರಾಣಿಕ ನಾಟಕಗಳು. ಇನ್ನೊಂದು ಜಾನರ್ ಇದೆ ಹಾಸ್ಯ ನಾಟಕಗಳು ಅಂತ. ಪ್ರೇಕ್ಷಕರನ್ನು ಅಥವಾ ಓದುಗರನ್ನು ಆನಂದಗೊಳಿಸುವಂತಹ ಉದ್ದೇಶದೊಂದಿಗೆ ಸಮಾಜಕ್ಕೊಂದು ಸಂದೇಶವನ್ನು ನೀಡೋದಕ್ಕೆ ರಚನೆಯಾಗಿರುವಂಥ ನಾಟಕಗಳೇ ಹಾಸ್ಯ ನಾಟಕಗಳು. ಇಲ್ಲಿ ವಿಡಂಬನೆಯೊಂದಿಗೆ ಈ ಹಾಸ್ಯದ ಹೊಳೆ ಹರಿಯುತ್ತೆ, ಕೊನೆಯದಾಗಿ ಸಮಾಜಕ್ಕೆ ಏನೋ ಒಂದು ಸಂದೇಶವನ್ನು ಸಾರ್ತಾ ಇರುತ್ತೆ ಈ ನಾಟಕಗಳು. ಇನ್ನು ಅಸಂಗತ ನಾಟಕಗಳು ಅಂತ ಇದೆ. ವ್ಯಕ್ತಿಯ ಅನ್ವೇಷಣೆಯಲ್ಲಿನ ಅಸಾಧ್ಯತೆಯನ್ನು ವ್ಯಂಗ್ಯವಾಗಿ ನೋಡುವಂಥ ನಾಟಕವನ್ನು ಅಸಂಗತ ನಾಟಕಗಳು ಅಂತ ಕರೀತಾರೆ. ಅಂದರೆ ಪಾತ್ರ ಮತ್ತು ಸನ್ನಿವೇಶಕ್ಕೆ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ, ಆ ಥರ ರಚನೆ ಆಗಿರ್ತವೆ ಈ ಅಸಂಗತ ನಾಟಕಗಳು. ಇಲ್ಲಿವರೆಗೂ ಏನಾಗಿತ್ತು, ನಾಟಕದ ಮುಖ್ಯವಾಗಿ ವಸ್ತು, ಪಾತ್ರ, ಅದರ ರಚನೆ ಮತ್ತು ರಂಜಿಸೋದು ಇವುಗಳನ್ನು ಗಮನದಲ್ಲಿಟ್ಕೊಂಡು ನಾಟಕದ ರಚನೆಯನ್ನು ಮಾಡ್ತಾ ಇದ್ರಲ್ವಾ. ಆದರೆ ಪಾಶ್ಚಾತ್ಯ ಸಾಹಿತ್ಯಗಳಿಂದ ಬುದ್ಧಿಜೀವಿಗಳ ಮೇಲೆ ದಟ್ಟವಾಗಿರುವಂಥ ಪ್ರಭಾವ ಯಾವಾಗ ಆಯಿತೋ ಅಲ್ಲಿಂದ ಆಚೆಗೆ ಜೀವನದ ಮೌಲ್ಯಗಳಲ್ಲಾಗಿರುವಂಥ ಏರುಪೇರು, ರಾಜಕೀಯ ದೊಂಬರಾಟ, ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಉಂಟಾಗಿರುವಂಥ ಧಕ್ಕೆ, ಜೀವನದ ಅಸಾಂಗತ್ಯ ಅಂದರೆ ಯಾವುದು ಹೊಂದಾಣಿಕೆ ಆಗದಲೇ ಇರುವಂಥದ್ದು, ಇವೆಲ್ಲ ಬುದ್ಧಿಜೀವಿಗಳನ್ನು, ವಿದ್ಯಾವಂತ ವರ್ಗದವರನ್ನು ಒಂದು ರೀತಿ ಕಾಡ್ತಿರ್ತವೆ. ಇಲ್ಲಿವರೆಗೂ ರಚನೆ ಆಗಿದ್ದಂತಹ ಸಾಂಪ್ರದಾಯಿಕ ನಾಟಕಗಳು ಇವರಿಗೆ ಬೇಡ ಅಂತ ಅನಿಸ್ಬಿಡುತ್ತೆ. ಇವರು ಅದನ್ನು ವಿರೋಧಿಸೋದ್ರ ಜೊತೆಗೇನೆ ಕ್ರಿಯಾತ್ಮಕವಾಗಿ ಒಂದು ಹೊಸ ದಾರಿಯನ್ನೇ ತುಳಿತಾರೆ. ಅದರ ಪರಿಣಾಮವಾಗಿ ಈ ಹೊಸ ಸಂವೇದನೆಯ ನಾಟಕಗಳು ಅಂದರೆ ಅಸಂಗತ ನಾಟಕಗಳು ಹುಟ್ಕೊತವೆ. ಅಸ್ತಿತ್ವವಾದದ ಒಂದು ಭಾಗನೇ ಈ ಅಸಂಗತ ನಾಟಕಗಳು ಅಂತಲೇ ಹೇಳ್ಬೋದು. ನಮ್ಮ ಕನ್ನಡ ನವ್ಯ ನಾಟಕಕಾರರಲ್ಲಿ ಅನೇಕರು ಈ ಅಸಂಗತ ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಉದಾಹರಣೆಗೆ ಅನುವಾದದಿಂದ ಮೊದಲುಗೊಂಡು ಸುಮತೇಂದ್ರ ನಾಡಿಗ ಅವರು ಅಯನೋಸ್ಕೋವಿನ ಬಾಲ್ಡ್ ಸೊಫ್ರಾನೋ ಅನ್ನೋ ಒಂದು ನಾಟಕವನ್ನು ಬೊಕ್ಕ ತಲೆಯ ನರ್ತಕಿ ಅಂತ ಅನುವಾದ ಮಾಡಿದ್ದಾರೆ. ಇನ್ನು ಪಿ ಲಂಕೇಶ್ ಅವರು ತೆರೆಗಳು, ಕ್ರಾಂತಿ ಬಂತು ಕ್ರಾಂತಿ, ನನ್ನ ತಂಗಿಗೊಂದು ಗಂಡು ಕೊಡಿ, ತೇಜಸ್ವಿಯವರ ಯಮಳ ಪ್ರಶ್ನೆ, ಚಂದ್ರಶೇಖರ ಪಾಟೀಲ್ ಅವರ ಅಪ್ಪ, ಕುಂಟಾ ಕುಂಟಾ ಕುರವತ್ತಿ, ಕೊಡೆಗಳು, ಚಂದ್ರಶೇಖರ ಕಂಬಾರವರ ಚಾಳೇಶ, ಜೋಕುಮಾರಸ್ವಾಮಿ, ಋಷ್ಯಶೃಂಗ, ಚಂದ್ರಕಾಂತ ಕಾಸನೂರ ಅವ್ರದ್ದು ಹಳ್ಳ ಕೊಳ್ಳ ನೀರು, ಆನೆ ಬಂತಾನೆ, ರತ್ತೋ ರತ್ತೋ ರಾಯನ ಮಗಳು, ಚದುರಂಗರವರ ಇಲಿಯ ಬೋನು ಇತ್ಯಾದಿ. ನೋಡಿ, ಇವೆಲ್ಲ ಅಸಂಗತ ನಾಟಕಗಳಿಗೆ ಉದಾಹರಣೆಗಳು. ಹಾಗೆ ಇದೇ ನಾಟಕಗಳಲ್ಲಿ ಗೀತ ನಾಟಕಗಳು ಅಂತಲೂ ಕೂಡ ನೋಡ್ತೀವಲ್ವಾ. ಅಂದರೆ ಇಲ್ಲಿ ಸಂಗೀತ ಪ್ರಧಾನವಾಗಿರುವಂಥ ನಾಟಕಗಳು ಅಂತಲೇ ಹೇಳ್ಬೋದು. ಇದನ್ನು ಹಾಡು ಮತ್ತು ಸಂಗೀತದ ಮೂಲಕ ನಾಟಕವನ್ನು ಹೇಳುವಂಥದ್ದನ್ನು ನಾವು ಗೀತ ನಾಟಕ ಅಂತ ಕರಿಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲು ಪೂತಿನರವರ ಅಹಲ್ಯ, ಹಾಗೆ ಗೋಕುಲ ನಿರ್ಗಮನ ಗೀತ ನಾಟಕಗಳಿಗೆ ಉದಾಹರಣೆ. ಈ ರೀತಿಯಾಗಿ ಒಂದು ನಾಟಕ ಪ್ರಕಾರ ಸಾಹಿತ್ಯದಲ್ಲಿ ಶಿಷ್ಟ ಪ್ರಕಾರವಾಗಿ ಬೆಳಕೊಂಡು ಬರುತ್ತೆ. ನೋಡಿ, ಈ ಕೆಲ ದಶಕಗಳ ಹಿಂದೆ ಸ್ವತಂತ್ರ ನಾಟಕಗಳ ಕೊರತೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ತುಂಬಾ ಕಾಣಿಸ್ಕೊಡುತ್ತಲ್ವ. ಆವಾಗ ಈ ನಾಟಕ ಪ್ರಕಾರದಲ್ಲಿ ಹೊಸ ಹೊಸ ಪ್ರಯೋಗಗಳು ಕಾಣಿಸ್ಕೊತವೆ.
ಆಗಲೇ ಹೇಳ್ದಂಗೆ ಈ ಕತೆ ಕಾದಂಬರಿಗಳು ಕೂಡ ನಾಟಕದ ರೂಪವನ್ನು ಪಡ್ಕೊತಾ ಇದ್ದಾವೆ. ನಾವಿವಾಗ ಏನಾದರೂ ರಂಗದ ಮೇಲೆ ನೋಡಿದಾಗ ಇದು ಕಾದಂಬರಿನ ಕಥೆನ ಅಥವಾ ನಾಟಕನ ನಮಗೆ ಕನ್ಫ್ಯೂಸ್ ಆಗಿಬಿಡ್ಬೇಕು ಆ ಥರ ಅನಿಸ್ತಾ ಇದ್ದಾವೆ. ಅಂಥ ಕಾದಂಬರಿಗಳು ಯಾವ್ಯಾವ ಆಗಲೇ ತಿಳ್ಕೊಂಡ್ವಿಲ್ವ, ಸಂಸ್ಕಾರ, ಚೊಮ್ಮನ ದುಡಿ, ಒಡಲಾಳ, ಕುಸುಮಬಾಲೆ, ಚಿರಸ್ಮರಣೆ. ಇನ್ನು ಕನ್ನಡದಲ್ಲಿ ಕೆಲ ಕತೆಗಳು ಕೂಡ ನಾಟಕವಾಗಿಸುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಯಾಕೆ ಹೇಳಿ, ನಾಟಕಗಳ ಕೊರತೆ ಇರೋ ಕಾರಣಕ್ಕಾಗಿ. ಉದಾಹರಣೆಗೆ ಪಿ ಲಂಕೇಶ್ ರವರ ರೊಟ್ಟಿ ಕತೆ, ತೇಜಸ್ವಿಯವರ ತಬರನ ಕತೆ, ಇದೆಲ್ಲ ನಾಟಕದ ರೂಪವನ್ನು ಪಡ್ಕೊಂಡು ರಂಗದ ಮೇಲೆ ಪ್ರಯೋಗ ಆಗ್ತಾ ಇದ್ದಾವೆ. ಇದಿಷ್ಟಾಗಿತ್ತು ಹೊಸಗನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ನಾಟಕ ಪ್ರಕಾರದ ಬೆಳವಣಿಗೆಗಳು. ಸ್ನೇಹಿತರೆ, ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.